ನಮಸ್ಕಾರ ವೀಕ್ಷಕರೇ, ಇವತ್ತಿನಿಂದ ನಾನು ನಿಮ್ಮೆಲ್ಲರಿಗೂ ಜಿಯೋಜಿಬ್ರಾದ ಬೇಸಿಕ್ ಟೂಲ್ಸ್ಗಳ ಬಗ್ಗೆ ಪರಿಚಯ ಮಾಡಬೇಕು ಅಂತ ಇದ್ದೀನಿ. ಪ್ರತಿಯೊಂದು ಅವಧಿಯಲ್ಲೂ ಒಂದೊಂದು ಹೊಸ ಟೂಲ್ನ ಬಳಕೆ ಹಾಗೂ ಅದರ ಫಾರ್ಮ್ಯಾಟಿಂಗ್ ಅನ್ನು ನಾನು ನಿಮಗೆ ತಿಳಿಸ್ಬೇಕು ಅಂತ ಇದ್ದೀನಿ. ಸೊ ನಿಮ್ಮ ಒಂದು ಜಿಯೋಜಿಬ್ರಾ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿದಾಗ ಅದರ ಒಂದು ಇಂಟರ್ಫೇಸ್ ಈ ರೀತಿಯಾಗಿರುತ್ತೆ. ಇದನ್ನು ನಾವು ಆಲ್ಜಿಬ್ರೈಕ್ ವ್ಯೂ ಅಂತ ಕರಿತೀವಿ, ಇದನ್ನು ನಾವು ಗ್ರಾಫಿಕ್ ವ್ಯೂ ಅಂತ ಕರಿತೀವಿ, ಅಥವಾ ಇದನ್ನು ಡ್ರಾಯಿಂಗ್ ಪ್ಯಾಡ್ ಅಂತ ಕೂಡ ಕರೆಯಲಾಗುತ್ತೆ. ಸೊ ಮೊದಲನೆಯದಾಗಿ ಇವತ್ತಿನ ಒಂದು ಅವಧಿಯಲ್ಲಿ ನಾನು ನಿಮಗೆ ಈ ಪಾಯಿಂಟ್ ಟೂಲ್ನ ಪರಿಚಯವನ್ನು ಮಾಡಬೇಕು ಅಂತ ಇದ್ದೀನಿ. ಈ ಪಾಯಿಂಟ್ ಟೂಲನ್ನು ನೀವು ಓಪನ್ ಮಾಡಿದಾಗ ಇಲ್ಲಿ ಪಾಯಿಂಟು, ಪಾಯಿಂಟ್ ಆನ್ ಆಬ್ಜೆಕ್ಟ್, ಅಟ್ಯಾಚ್ ಆರ್ ಡಿಟ್ಯಾಚ್, ಇಂಟರ್ಸೆಕ್ಟ್, ಮಿಡ್ ಪಾಯಿಂಟ್ ಆರ್ ಸೆಂಟರ್, ಕಾಂಪ್ಲೆಕ್ಸ್ ನಂಬರ್, ಎಕ್ಸ್ಟ್ರೀಮ್ ಮತ್ತು ರೂಟ್ಸ್ಗಳನ್ನು ಕಾಣ್ತೀರಾ. ನಾವು ಹೆಚ್ಚಾಗಿ ಬಳಕೆ ಮಾಡೋದು ಪಾಯಿಂಟು, ಇಂಟರ್ಸೆಕ್ಟು, ಮಿಡ್ ಪಾಯಿಂಟು. ಇವುಗಳ ಬಳಕೆ ಹಾಗೂ ಅವುಗಳ ಫಾರ್ಮ್ಯಾಟಿಂಗ್ ಅನ್ನು ನಾವು ನೋಡೋಣ. ನಾನಿವಾಗ ಇಲ್ಲಿ ಪಾಯಿಂಟನ್ನು ಚೂಸ್ ಮಾಡಿದ್ದೀನಿ. ಸೊ ಇಲ್ಲಿ ಪಾಯಿಂಟ್ ಹೈಲೈಟ್ ಆಗಿದೆ. ಹಾಗಿದ್ರೆ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ನೀವು ಯಾವ ಟೂಲನ್ನು ಚೂಸ್ ಮಾಡಿದ್ದೀರಾ ಅಂದರೆ, ಈ ಎಲ್ಲ ಬಾಕ್ಸ್ಗಳನ್ನು ಗಮನಿಸಿದಾಗ ಈ ಬಾಕ್ಸ್ ಮಾತ್ರ ಹೈಲೈಟ್ ಆಗಿದೆ. ಸೊ ಇದರಲ್ಲಿ ಯಾವುದು ಪಾಯಿಂಟನ್ನು ನೀವು ಸೆಲೆಕ್ಟ್ ಮಾಡಿದ್ದೀರಾ. ಅದರ ಒಂದು ಉಪಯೋಗ ನಿಮ್ಗೆ ಗೊತ್ತಿಲ್ಲದೆ ಹೋದರೂ ಕೂಡ ನೀವು ಆ ಒಂದು ಟೂಲ್ ಮೇಲೆ ನಿಮ್ಮ ಮೌಸ್ ಕರ್ಸರನ್ನು ಇಟ್ಟಾಗ ಅದು ನಿಮಗೆ ಇನ್ಸ್ಟ್ರಕ್ಷನನ್ನು ಕೊಡ್ತಾ ಹೋಗುತ್ತೆ. ನಾವು ಈ ಪಾಯಿಂಟನ್ನು ಚೂಸ್ ಮಾಡಿದಾಗ ಏನು ಮಾಡ್ತೀವಿ, ಈ ಒಂದು ಗ್ರಾಫಿಕಲ್ ವ್ಯೂ ಅಲ್ಲಿ ಅದನ್ನು ನಾನು ಟ್ಯಾಪ್ ಮಾಡ್ತಾ ಇದ್ದೀನಿ. ಸೊ ಟ್ಯಾಪ್ ಮಾಡಿದಾಗ ಇಲ್ಲೊಂದು ಪಾಯಿಂಟ್ ಲೊಕೇಟ್ ಆಯಿತು. ಸೊ ಇದೊಂದು ಗ್ರಾಫಿಕಲ್ ವ್ಯೂ ಆಯಿತು. ಅದರ ಒಂದು ಆಲ್ಜಿಬ್ರೈಕ್ ವ್ಯೂ ಇಲ್ಲಿ ನೀವು ನೋಡಬಹುದು. ಈ ಪಾಯಿಂಟಿನ ಲೊಕೇಶನ್ ಎಲ್ಲಿದೆ ಅಂತ ಹೇಳ್ತಾ ಇದೆ. ಸೊ ಎಕ್ಸ್ ವ್ಯಾಲ್ಯೂ 4, ವೈ ವ್ಯಾಲ್ಯೂ 3. ಹಾಗೆಯೇ ಮತ್ತೊಂದು ಪಾಯಿಂಟನ್ನು ನಾನು ಇಲ್ಲಿ ಇಡ್ತಾ ಇದ್ದೀನಿ ನೋಡಿ, ಈ ಪಾಯಿಂಟ್. ಸೊ ದಿಸ್ ಇಸ್ ಬಿ 8, 4. ಸೊ ಎಕ್ಸ್ನ ನಿರ್ದೇಶಾಂಕ 8 ಆಗಿದೆ, ಹಾಗೆಯೇ ವೈನ ನಿರ್ದೇಶಾಂಕ 4 ಆಗಿದೆ. ಈ ಅಕ್ಷದ ಮೇಲೆ ನಾನು ಇವಾಗ ಒಂದು ಪಾಯಿಂಟನ್ನು ಇಡ್ತಾ ಇದ್ದೀನಿ ನೋಡಿ. ನೀವು ಗಮನಿಸ್ಬೋದು, ಇಲ್ಲಿ ಎಕ್ಸ್ನ ಬೆಲೆ 7, ವೈನ ಬೆಲೆ 0. ಸೊ ಅದರ ಸ್ಥಾನವನ್ನು, ಈ ಬಿಂದುವಿನ ಸ್ಥಾನವನ್ನು ನಕ್ಷೆಯಲ್ಲಿ ಗುರುತಿಸಿ ನಿಮಗೆ ಅದರ ಒಂದು ಬೆಲೆಯನ್ನು ಇಲ್ಲಿ ಅದು ತೋರಿಸ್ತಾ ಇದೆ. ಹಾಗೆಯೇ ನಾನು ಇದರ ಮೇಲೆ ಒಂದು ಪಾಯಿಂಟನ್ನು ಇಡ್ತೀನಿ. ಇಲ್ಲಿಯೂ ಕೂಡ ನೀವು ನೋಡ್ಬೋದು ಡಿ ಇಸ್ ಈಕ್ವಲ್ ಟು 0, 4 ಅಂದರೆ ಎಕ್ಸ್ನ ಬೆಲೆ 0, ವೈನ ಬೆಲೆ 4. ಇದಿಷ್ಟು ನೀವು ಪಾಯಿಂಟ್ಸ್ಗಳನ್ನು ಹೇಗೆ ಇಡಬೇಕು ಅನ್ನೋದ್ರ ಬಗ್ಗೆ ಆಯಿತು. ಈ ಪಾಯಿಂಟಿನ ಹೆಸರನ್ನು ಮಾತ್ರ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಈ ಪಾಯಿಂಟಿನ ವ್ಯಾಲ್ಯೂ ಕೂಡ ಇಲ್ಲೇನೆ ನಿಮಗೆ ಕಾಣಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ಅದರ ಮೇಲೆ ಏನು ಮಾಡಿ, ರೈಟ್ ಕ್ಲಿಕ್ ಮಾಡಿ ನೀವು ಆಬ್ಜೆಕ್ಟ್ ಪ್ರಾಪರ್ಟೀಸಿಗೆ ಬನ್ನಿ. ಆಬ್ಜೆಕ್ಟ್ ಪ್ರಾಪರ್ಟೀಸಿಗೆ ಬಂದಾಗ ಇಲ್ಲಿ ನೀವು ನೋಡಬಹುದು, ಬೇಸಿಕಲ್ಲಿ ಆ ಬಿಂದುವಿನ ಹೆಸರು ಎ ಆಗಿದೆ. ಇನ್ ಕೇಸ್ ನೀವು ಅದನ್ನು ಚೇಂಜ್ ಮಾಡಬೇಕು ಅಂದರೆ ಇಲ್ಲೇನೆ ಚೇಂಜ್ ಮಾಡ್ಬೋದು, ಅಥವಾ ಆ ಪಾಯಿಂಟಿನ ಮೇಲೆ ರೈಟ್ ಕ್ಲಿಕ್ ಮಾಡಿ ರೀನೇಮ್ ಅಂತ ಕೊಟ್ಟು ಕೂಡ ನೀವು ಚೇಂಜ್ ಮಾಡ್ಬೋದು. ಸೊ ಇದು ತಾನು ಡಿಫಾಲ್ಟ್ ಆಗಿ ತೆಗೆದುಕೊಂಡಿರುವಂತಹ ಹೆಸರಾಗಿದೆ. ಸೊ ಇಲ್ಲಿ ಎ ವ್ಯಾಲ್ಯೂ ನೀವು ಬೇಕಿದ್ರೆ ಇಲ್ಲಿ ಕೆ ಅಂತಾನು ಹಾಕ್ಕೊಳ್ಬೋದು. ಸೊ ನೇಮ್ ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ ನೇಮ್ ಚೇಂಜ್ ಮಾಡಿ. ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಕೆ ಅಂತ ತಗೊಂಡೆ. ನಂತರ ಇದರ ಒಂದು ಡೆಫಿನೇಷನ್ ಅಂದರೆ ಸ್ಥಾನ ಎಲ್ಲಿದೆ, 4, 3 ಆಗಿದೆ. ಶೋ ಲೇಬಲ್ ಅಲ್ಲಿ ನೀವು ಈ ಕೇವಲ ನೇಮ್ ಬಿಟ್ಟು ನೇಮ್ ಆ್ಯಂಡ್ ವ್ಯಾಲ್ಯೂ ಅಂತ ಕೊಟ್ಟರೆ ನೋಡಿ ಏನಾಗುತ್ತೆ ಅಂತ ಗಮನಿಸ್ಬೋದು. ಇಲ್ಲಿ ಹೆಸರು ಚೇಂಜ್ ಆಯಿತು, ಕೆ ಇಸ್ ಈಕ್ವಲ್ ಟು 4, 3 ಅಂತ ಬಂತು. ನನಗೆ ಈ ಹೆಸರು ಬೇಡ, ಕೇವಲ ಈ ಬಿಂದುವಿನ ಮೌಲ್ಯ ಮಾತ್ರ ಬೇಕು ಅಂತ ಹೇಳಿದಾಗ ನೀವು ವ್ಯಾಲ್ಯೂ ಅಂತ ಕೊಟ್ಟರೆ ಸಾಕು, ಅದನ್ನು ನೀವಿಲ್ಲಿ ಕಾಣ್ತೀರಾ. ಸೊ ದಿಸ್ ಇಸ್ ಅಬೌಟ್ ಶೋಯಿಂಗ್ ಇಟ್ಸ್ ಲೇಬಲ್. ಹೆಸರು ಮತ್ತು ಮೌಲ್ಯ, ಅಥವಾ ಕೇವಲ ಮೌಲ್ಯ ಅಥವಾ ಕೇವಲ ಹೆಸರನ್ನು ನೀವಿಲ್ಲಿ ಆಯ್ಕೆ ಮಾಡಬಹುದಾಗಿದೆ. ದಿಸ್ ಇಸ್ ಅಬೌಟ್ ಬೇಸಿಕ್. ಹಾಗೆಯೇ ಕಲರಿಗೆ ನಾವು ಹೋದಾಗ ನೋಡಿ, ಈ ಪಾಯಿಂಟಿನ ಕಲರನ್ನು ನೀವು ಯಾವುದು ಬೇಕೋ ಅದನ್ನು ಚೂಸ್ ಮಾಡಬಹುದು. ಸೊ ನಾನು ಈ ಪಾಯಿಂಟನ್ನು, ಈ ಕಲರನ್ನು ಚೂಸ್ ಮಾಡಿದ್ದೀನಿ. ಇಲ್ಲೇ ನೀವು ಗಮನಿಸಬಹುದು ಅದರ ಬಣ್ಣ ಏನಾಗ್ತಾ ಇದೆ, ಇಲ್ಲಿ ಬದಲಾಗ್ತಾ ಹೋಗ್ತಾ ಇದೆ. ಸೊ ಈ ಥರ ನಿಮಗೆ ಬೇಕಾಗಿರುವಂತಹ ಬಣ್ಣವನ್ನು ನೀವಿಲ್ಲಿ ಅದಕ್ಕೆ ಕೊಡಬಹುದು. ಹಾಗೆಯೇ ಸ್ಟೈಲ್ ಅಂದರೆ ಆ ಒಂದು ಪಾಯಿಂಟಿನ ಗಾತ್ರ. ಸೊ ಅದನ್ನು ನೀವು ಪಾಯಿಂಟ್ ಸೈಜನ್ನು ಚೇಂಜ್ ಮಾಡುವುದರ ಮೂಲಕ ಚಿಕ್ಕದು ಅಥವಾ ದೊಡ್ಡದನ್ನು
ನೀವು ಮಾಡಬಹುದಾಗಿದೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಅದನ್ನು ಇಟ್ಕೊಳ್ಬಹುದು. ಹಾಗೆಯೇ ಈ ಸ್ಟೈಲು ಯಾವ ರೀತಿ ಪಾಯಿಂಟ್ ನಿಮಗೆ ಬೇಕಾಗಿದೆ. ಸೊ ಎಕ್ಸ್ ಬೇಕಿದ್ರೆ ನೀವು ಇದನ್ನು ಎಕ್ಸ್ ಅಂತ ಗುರುತಿಸ್ಕೊಳ್ಳಿ. ನಾನು ಚಿಕ್ಕದು ತೊಗೊಂಡಿದ್ದೀನಿ, ಕಾಣಿಸ್ತಾ ಇಲ್ಲ, ಸ್ವಲ್ಪ ದೊಡ್ಡದು ತೊಗೊಳ್ತೀನಿ. ಅದರಲ್ಲಿ ಆಗಿರುವಂತಹ ಬದಲಾವಣೆಯನ್ನು ನೀವು ಗಮನಿಸಬಹುದು. ನಂತರ ಟ್ರಯಾಂಗಲ್ ತೊಗೊಂಡ್ರೆ ಈ ರೀತಿ ಕಾಣಿಸುತ್ತೆ. ಸೊ ಅದರ ಪ್ರಿವ್ಯೂವನ್ನು ಇಲ್ಲೇ ಪಕ್ಕದಲ್ಲೇ ನೀವು ಗಮನಿಸಬಹುದು. ಸೊ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಿನಿಂದ ನೀವು ಈ ಪಾಯಿಂಟನ್ನು ಚೂಸ್ ಮಾಡಬಹುದಾಗಿದೆ. ಸೊ ದಿಸ್ ಕಮ್ಸ್ ಅಂಡರ್ ಸ್ಟೈಲ್. ಸೊ ನೀವಿಲ್ಲಿ ಆಲ್ಜಿಬ್ರಾದಲ್ಲಿ ಏನು ಮಾಡೋ ಹಾಗಿಲ್ಲ. ಅಡ್ವಾನ್ಸಲ್ಲಿ ಅಡ್ವಾನ್ಸಲ್ಲಿ ಇವಾಗ ಸದ್ಯಕ್ಕೆ ಅದರ ಬಳಕೆ ಏನೂ ಇಲ್ಲ ಇಲ್ಲಿ. ಕಾರಣ ನಾನು ನಿಮಗೆ ಒಂದು ಪಾಯಿಂಟಿನ ಬಗ್ಗೆ ಮಾತ್ರ ಪರಿಚಯವನ್ನು ನಾನು ಮಾಡ್ತಾ ಇದ್ದೀನಿ. ದಿಸ್ ಇಸ್ ಆಲ್ ಅಬೌಟ್ ಪಾಯಿಂಟ್. ಸೊ ಪಾಯಿಂಟನ್ನು ನೀವು ಹೇಗೆ ಅಲ್ಟರ್ ಮಾಡ್ಬೋದು, ಅದರ ಕಲರನ್ನು ಹೇಗೆ ಚೇಂಜ್ ಮಾಡ್ಬೋದು, ಅದರ ಸ್ಟೈಲು, ಅದರ ಸೈಜು, ಅದರ ನೇಮು, ಅದರ ವ್ಯಾಲ್ಯೂ, ಇವುಗಳ ಬಗ್ಗೆ ನೀವು ಇವಾಗ ತಿಳಿದುಕೊಂಡ್ರಿ. ಹಾಗೆಯೇ ನಾನಿವಾಗ ಪಾಯಿಂಟ್ ಆನ್ ಆಬ್ಜೆಕ್ಟ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ಪಾಯಿಂಟ್ ಆನ್ ಆಬ್ಜೆಕ್ಟ್ ಇದು ಯಾವಾಗ ಬರುತ್ತೆ ನೋಡಿ. ನಾನು ಜಸ್ಟ್ ಮೌಸ್ ಪಾಯಿಂಟನ್ನು ಅದರ ಮೇಲೆ ಇಡ್ತಾ ಇದ್ದೀನಿ. ಏನು ಹೇಳ್ತಾ ಇದೆ ಇದು? ಸೆಲೆಕ್ಟ್ ಆಬ್ಜೆಕ್ಟ್ ಆರ್ ಇಟ್ಸ್ ಪೆರಿಮೀಟರ್. ಹಾಗಾದರೆ ಈ ಪಾಯಿಂಟ್ ಆನ್ ಆಬ್ಜೆಕ್ಟ್ನ ಬಳಕೆ ಯಾವಾಗ ಅನ್ನೋದನ್ನು ನೋಡೋಣ. ನಾನಿಲ್ಲಿ ಒಂದು ಟ್ರಯಾಂಗಲನ್ನು ತಗೊಳ್ತಾ ಇದ್ದೀನಿ. ಸೊ ನೋಡಿ, ಒಂದು ಟ್ರಯಾಂಗಲನ್ನು ತಗೊಂಡೆ. ಸೊ ದಿಸ್ ಇಸ್ ಒನ್ ಆಬ್ಜೆಕ್ಟ್. ಇವಾಗ ನಾನು ಈ ಪಾಯಿಂಟ್ ಆನ್ ಆಬ್ಜೆಕ್ಟನ್ನು ಚೂಸ್ ಮಾಡಿ ನಾನು ಈ ಆಬ್ಜೆಕ್ಟ್ ಮೇಲ್ಗಡೆ ಇಟ್ಟಿದ್ದೀನಿ. ಇವಾಗ ನಾನು ಇದನ್ನು ಮೂವ್ ಮಾಡಬೇಕು ಅಂದರೆ ಏನು ಮಾಡ್ತೀನಿ? ಫ್ರೀ ಮೂವ್ ಟೂಲನ್ನು ಚೂಸ್ ಮಾಡ್ತೀನಿ. ಓಕೆ, ನೋಡಿ ಇಲ್ಲಿ ನೀವು ಈ ಫ್ರೀ ಮೂವ್ ಟೂಲನ್ನು ನೀವು ಚೂಸ್ ಮಾಡಿದ್ದೀರಾ. ಸೊ ಇದರ ಒಂದು ಉದ್ದೇಶ ಡ್ರ್ಯಾಗ್ ಮಾಡೋದು ಅಥವಾ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡೋದಾಗಿದೆ. ಇದರ ಶಾರ್ಟ್ಕಟ್ ಆಗಿ ನೀವು ಕೀಬೋರ್ಡಲ್ಲಿ ಎಸ್ಕೇಪ್ ಅನ್ನು ಪ್ರೆಸ್ ಮಾಡುವುದರ ಮೂಲಕನೂ ಅದರ ಬಳಕೆಯನ್ನು ಮಾಡಬಹುದು. ಇವಾಗ ನಾನು ಈ ಪಾಯಿಂಟನ್ನು ಡ್ರ್ಯಾಗ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಪಾಯಿಂಟು ಈ ಒಂದು ಆಬ್ಜೆಕ್ಟನ್ನು ಬಿಟ್ಟು ಆಚೆ ಬರ್ತಾನೇ ಇಲ್ಲ. ಸೊ ಈ ಥರ ನಿಮಗೇನಾದರೂ ಒಂದು ಆಪ್ಷನ್ ಬೇಕಿದ್ದರೆ ಅದನ್ನು ನೀವು ಮಾಡ್ಬೋದು. ಹಾಗೆಯೇ ಇಲ್ಲಿ ಎರಡು ರೀತಿಯಲ್ಲಿ ನೀವು ಮಾಡ್ಬೋದು. ಒಂದು ಆನ್ ಆಬ್ಜೆಕ್ಟ್ ಆರ್ ಆನ್ ಇಟ್ಸ್ ಪೆರಿಮೀಟರ್. ಮತ್ತೊಂದು ಪಾಯಿಂಟನ್ನು ನಾನು ಈ ಪೆರಿಮೀಟರ್ ಮೇಲೆ ತಗೊಳ್ತಾ ಇದ್ದೀನಿ. ಓಕೆ, ಐ ಹ್ಯಾವ್ ಪ್ಲೇಸ್ಡ್ ಅ ಪಾಯಿಂಟ್ ಆನ್ ಇಟ್ಸ್ ಪೆರಿಮೀಟರ್. ಇವಾಗ ನಾನು ಕೀಬೋರ್ಡಿಂದ ಯೂಸ್ ಮಾಡಿಕೊಂಡು ಫ್ರೀ ಮೂವ್ ಟೂಲನ್ನು ಚೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಕೀಬೋರ್ಡಲ್ಲಿ ಎಸ್ಕೇಪನ್ನು ಪ್ರೆಸ್ ಮಾಡಿದೆ. ಸೊ ಯು ಕ್ಯಾನ್ ಫೈಂಡ್ ದ ಚೇಂಜ್ ಹಿಯರ್. ಸೊ ಇವಾಗ ನಾನು ಇದನ್ನು ಈ ಲೈನಿನ ಆಚೆ ಈಚೆ ಡ್ರ್ಯಾಗ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ಇದು ಕೇವಲ ಪೆರಿಮೀಟರ್ ಮೇಲೆ ಮಾತ್ರ ಮೂವ್ ಆಗುತ್ತೆ. ಅಂದರೆ ಅದರ ಒಂದು ಬಾರ್ಡರಲ್ಲಿ ಮಾತ್ರ ಅದು ಮೂವ್ ಆಗ್ತಾ ಇದೆ, ಸುತ್ತಳತೆಯ ಮೇಲೆ ಮಾತ್ರ ಮೂವ್ ಆಗ್ತಾ ಇದೆ. ಅದನ್ನು ಬಿಟ್ಟು ಅದು ಆಚೆ ಈಚೆ ಒಳಗಡೆನೂ ಬರ್ತಾ ಇಲ್ಲ, ಆಚೆನೂ ಹೋಗ್ತಾ ಇಲ್ಲ. ಸೊ ದಿಸ್ ಈಸ್ ದ ಯೂಸ್ ಆಫ್ ಪಾಯಿಂಟ್. ನೀವು ಏನಾದರೂ ಈ ಒಂದು ಸುತ್ತಳತೆಯನ್ನು ಮಕ್ಕಳಿಗೆ ತೋರಿಸ್ಬೇಕಾಗಿದೆ ಅಂದರೆ ನೀವೇನು ಮಾಡ್ಬೋದು ನೋಡಿ. ನಾನು ಇದರ ಕಲರ್ ಒಂದು ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ರೀನೇಮ್ ಕೂಡ ನೀವು ಮಾಡ್ಬೋದು. ಇಲ್ಲಿ ರೀನೇಮ್ ಕೂಡ ಮಾಡ್ಬೋದು. ಅದನ್ನು ಹೈಡ್ ಮಾಡಬೇಕು ಅಂದರೆ ನೀವು ಶೋ ಲೇಬಲ್ ಅಂತ ಮಾಡಿಬಿಟ್ರೆ ಸಾಕೋದು ಹೈಡ್ ಆಗುತ್ತೆ, ಅದರ ಲೇಬಲ್ ಎಲ್ಲ ಹೊರಟೋಗುತ್ತೆ. ಅದೇ ನೀವು ಶೋ ಆಬ್ಜೆಕ್ಟ್ ಅಂತ ಮಾಡಿದ್ರೆ ಪಾಯಿಂಟ್ ಹೈಡ್ ಆಗುತ್ತೆ. ಸೊ ಅದನ್ನು ಇಲ್ಲಿ ಗಮನಿಸ್ಬೋದು. ಇಲ್ಲಿ ನೀವು ಇದ್ರ ಮೇಲೆ ಮತ್ತೆ ಪುನಃ ಕ್ಲಿಕ್ ಮಾಡಿದ್ರೆ ಅದು ಅಪಿಯರ್ ಆಗುತ್ತೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಡಿಸ್ಅಪಿಯರ್ ಆಗುತ್ತೆ. ಸೊ ಹೈಡು ಆ್ಯಂಡ್ ಶೋ ಈ ಮೂಲಕ ನೀವು ಮಾಡಬಹುದು. ಈ ಪಾಯಿಂಟಿನ ಕಲರನ್ನು ನಾನು ನಿಮ್ಗೆ ಚೇಂಜ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಆಬ್ಜೆಕ್ಟ್ ಪ್ರಾಪರ್ಟೀಸ್ಗೆ ಹೋಗಿ ಕಲರನ್ನು ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಕಲರ್ ಆಯಿತು. ಹಾಗೆಯೇ ನಾನು ಸ್ಟೈಲನ್ನು ಕೂಡ ಚೇಂಜ್ ಮಾಡ್ತೀನಿ. ಆ್ಯರೋ ಮಾರ್ಕಲ್ಲಿ ತೊಗೊಳ್ತೀನಿ ಅದನ್ನು. ಸೊ ಈ ರೀತಿ ಆ್ಯರೋ ಮಾರ್ಕಲ್ಲಿ ತಗೊಂಡು ಇವಾಗ ಎರಡನ್ನೂ ಚೂಸ್ ಮಾಡಿದೆ ನಾನು. ಇವಾಗ ನೋಡಿ, ನಾನು ಪೆರಿಮೀಟರ್ನ ತೋರಿಸ್ಬೇಕಾಗಿದೆ ಮಕ್ಕಳಿಗೆ. ರೈಟ್ ಕ್ಲಿಕ್ ಮಾಡಿ ಅನಿಮೇಷನ್ ಆನ್ ಅಂತ ಕೊಡ್ತೀನಿ. ಅನಿಮೇಷನ್ ಆನ್ ಅಂತ ಕೊಟ್ಟರೆ ನೋಡಿ ಏನಾಗುತ್ತೆ, ಈ ರೀತಿ ನೀವು ಅದನ್ನು ಮಕ್ಕಳಿಗೆ ತೋರಿಸಬಹುದು. ಹಾಗೆಯೇ ಇಲ್ಲಿ ಪಾಸ್ ಮಾಡಬೇಕು ಅಂದರೆ ನೀವು ಇದನ್ನು ಇಲ್ಲಿ ಪಾಸನ್ನು ಚೂಸ್ ಮಾಡ್ಬೋದು. ಹಾಗೆಯೇ ನೀವು ಮೂವ್ ಮಾಡಿರುವಂತಹ ಲೈನನ್ನು ಟ್ರೇಸ್ ಮಾಡಬೇಕು ಅಂದರೆ ಇಲ್ಲಿ ನೀವು ಟ್ರೇಸ್ ಆನ್ ಅಂತ ಕೊಟ್ಟರೂ ಸಾಕು. ನೋಡಿ, ಟ್ರೇಸ್ ಆನ್ ಆ್ಯಂಡ್ ಮೂವ್ ಅಂತ ಕೊಡ್ತೀನಿ. ನೀವು ಗಮನಿಸ್ಬೋದು, ಆ ಒಂದು ಪಾಯಿಂಟ್ ಎಲ್ಲೆಲ್ಲಿ ಮೂವ್ ಆಗ್ತಾ ಇದೆಯೋ ಅದನ್ನು ಅದು ಟ್ರೇಸ್ ಮಾಡ್ತಾ ಹೋಗ್ತಾ ಇದೆ. ಈ ರೀತಿ ಮಕ್ಕಳಲ್ಲಿ ನೀವು ಒಂದು ಪೆರಿಮೀಟರ್ ಸುತ್ತಳತೆಯ ಪರಿಕಲ್ಪನೆಯನ್ನು ಮೂಡಿಸಬಹುದಾಗಿದೆ.
ಸೊ ಇದು ಪಾಯಿಂಟ್ ಆನ್ ಆಬ್ಜೆಕ್ಟ್ ಆರ್ ಇದು ಪಾಯಿಂಟ್ ಆನ್ ಆಬ್ಜೆಕ್ಟ್ನ ಒಂದು ಉಪಯೋಗ ಆಯಿತು. ನಂತರ ಇಂಟರ್ಸೆಕ್ಟ್ ಅಂದರೆ ಏನು ಅಂತ ನೋಡೋಣ. ಸೊ ನಾನು ಇವಾಗ ಇಂಟರ್ಸೆಕ್ಟ್ ಅನ್ನ ಈಗ ಸದ್ಯಕ್ಕೆ ನಾನು ಚೂಸ್ ಮಾಡ್ತಾ ಇಲ್ಲ. ಸೊ ಇಂಟರ್ಸೆಕ್ಟ್ ಅಂದ್ರೆ ಏನು? ಛೇದನ. ಸೊ ಈ ಛೇದನ ಬಿಂದು ಯಾವಾಗ ಉಂಟಾಗುತ್ತೆ ಅಂದರೆ ಇವಾಗ ಎರಡು ರೇಖೆಗಳು ಛೇದಿಸ್ತಾವೋ ಆಗ ಈ ಒಂದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅನ್ನು ನಾವು ಕಾಣ್ತೀವಿ. ಅದಕ್ಕಾಗಿ ನಾನು ಇಲ್ಲಿ ಎರಡು ರೇಖೆಗಳನ್ನು ಚೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಒಂದು ರೇಖೆ ಆಯಿತು, ಇದೊಂದು ರೇಖೆ ಆಯಿತು. ಸೊ ಈ ಒಂದು ಪಾಯಿಂಟನ್ನು ತೆಗೆದುಕೊಂಡು ನಾನು ಇಲ್ಲಿ ಇದ್ರ ಮೇಲೆ ಪ್ಲೇಸ್ ಮಾಡಿ ಎಸ್ಕೇಪ್ ಕೊಟ್ಟರೆ ಈ ಪಾಯಿಂಟನ್ನು ನೀವು ಎಲ್ಲಿ ಬೇಕೋ ಅಲ್ಲಿ ಮೂವ್ ಮಾಡ್ಬೋದು. ಇದು ಜಸ್ಟ್ ಅ ಪಾಯಿಂಟ್ ಆನ್ ಲೈನ್ ಆಯಿತು, ಒಂದು ರೇಖೆಯ ಮೇಲಿನ ಒಂದು ಬಿಂದು ಆಯಿತು. ಅದೇ ನಾನು ಇವಾಗ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅನ್ನು ತಗೊಂಡ್ರೆ, ಛೇದಿಸುವ ಬಿಂದುವನ್ನು ತಗೊಂಡ್ರೆ ಇಲ್ಲಿ ಹೇಳುತ್ತೆ ನೋಡಿ, ಏನದು? ಸೆಲೆಕ್ಟ್ ಇಂಟರ್ಸೆಕ್ಷನ್ ಆರ್ ಟೂ ಆಬ್ಜೆಕ್ಟ್ಸ್ ಸಕ್ಸೆಸಿವ್ಲಿ. ಒಂದು ಡೈರೆಕ್ಟ್ ನೀವು ಇದ್ರ ಮೇಲೆ ಇಡಬಹುದು, ಇಲ್ಲಿ ಕ್ಲಿಕ್ ಮಾಡಬಹುದು ಒಂದು, ಅಥವಾ ಈ ಎರಡು ರೇಖೆಗಳು, ಇದು ಒಂದು ನೋಡಿ ಹೈಲೈಟ್ ಆಯಿತು, ಹಾಗೂ ಈ ಎರಡು ರೇಖೆಗಳು ಎಲ್ಲಿ ಛೇದಿಸ್ತಾ ಇವೆ ಆ ಸ್ಥಾನವನ್ನು ಗುರುತಿಸು ಅಂತ ಹೇಳಿದಾಗಾಯಿತು. ಸೊ ಆ ಪಾಯಿಂಟ್ ಇಲ್ಲಿ ಬಂತು. ಇವಾಗ ನಾನು ಎಸ್ಕೇಪ್ ಕೊಟ್ಟು ಇದನ್ನು ನಾನು ಎಷ್ಟೇ ಡ್ರ್ಯಾಗ್ ಮಾಡಿದ್ರೂ ಕೂಡ ನೀವು ಅದನ್ನು ಮೂವ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ನೀವು ಈ ಲೈನನ್ನು ಮೂವ್ ಮಾಡಿದ್ರೆ ನೋಡಿ ಆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಕೂಡ ಮೂವ್ ಆಗುತ್ತೆ. ನೀವು ಹೇಗೆ ಅದನ್ನು ಗುರುತಿಸ್ಬೋದು? ಇದು ಸ್ವತಂತ್ರವಾಗಿರುವಂತಹ ಪಾಯಿಂಟ್ಸ್ಗಳು ಈ ರೀತಿ ಬ್ಲೂ ಕಲರಲ್ಲಿರುತ್ತೆ, ಡಿಪೆಂಡೆಂಟ್ ಪಾಯಿಂಟು ಬ್ಲ್ಯಾಕ್ ಕಲರಲ್ಲಿರುತ್ತೆ. ಸೊ ಇದೊಂದು ಛೇದನ ಬಿಂದು. ಈ ಲೈನಿನ ಪೊಸಿಷನ್ ಚೇಂಜ್ ಆದ ಹಾಗೆ ಆ ಬಿಂದುವಿನ ಪೊಸಿಷನ್ನು ಕೂಡ ನೀವು ಚೇಂಜ್ ಆಗುವುದನ್ನು ಗಮನಿಸ್ಬೋದು. ಅದೇ ನಾನು ಬೇರೆ ಪಾಯಿಂಟನ್ನು ಇದರ ಮೇಲೆ ಎತ್ತಿಟ್ಟು ಹೇಗೆ ಬೇಕಾದರೂ ನಾನು ಅದನ್ನು ಏನು ಮಾಡ್ಬೋದು, ಇಲ್ಲಿ ಡ್ರ್ಯಾಗ್ ಮಾಡಬಹುದಾಗಿದೆ. ಸೊ ಇದೇ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ನು ಮತ್ತು ಇಂಡಿಪೆಂಡೆಂಟ್ ಯಾವುದೇ ಒಂದು ಬಿಂದು, ಇದು ರೇಖೆಯ ಮೇಲಿನ ಯಾವುದೇ ಒಂದು ಬಿಂದು, ಇದು ಛೇದನ ಬಿಂದು. ಸೊ ಮಕ್ಕಳಿಗೆ ನಾವಿಲ್ಲಿ ಕ್ಲಿಯರ್ ಆಗಿ ಅದರ ಒಂದು ಕಾನ್ಸೆಪ್ಟನ್ನು ಕೊಡ್ಬೋದು. ಸೊ ಛೇದನ ಬಿಂದು ಯಾವಾಗಲೂ ಎಲ್ಲಿರುತ್ತೆ? ಎರಡು ರೇಖೆಗಳು ಛೇದಿಸಿದಾಗ ಮಾತ್ರ ಇರುತ್ತೆ. ಆದರೆ ರೇಖೆಯ ಮೇಲಿನ ಬಿಂದು ನೀವು ಆ ರೇಖೆಯ ಮೇಲೆ ಎಲ್ಲಿ ಬೇಕೋ ಅಲ್ಲಿ ಅದನ್ನು ನೀವು ಸೂಚಿಸಬಹುದು, ಅಥವಾ ಯು ಕ್ಯಾನ್ ಪ್ಲೇಸ್ ದ ಪಾಯಿಂಟ್ ಎನಿವೇರ್ ಆನ್ ದ ಲೈನ್ ಅಂತ ಇದರ ಮೂಲಕ ನೀವು ಹೇಳಬಹುದಾಗಿದೆ. ಯಾವುದು? ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಹಾಗೆಯೇ ಈಗ ಮಿಡ್ ಪಾಯಿಂಟ್ ಅನ್ನು ನೋಡೋಣ. ಮಿಡ್ ಪಾಯಿಂಟ್ ಅಂದರೆ ಏನು ನೋಡಿ, ಇವಾಗ ಇಲ್ಲಿ ಇಡ್ತಾ ಇದ್ದೀನಿ ನಾನು ಕರ್ಸರು. ಸೆಲೆಕ್ಟ್ ಟೂ ಪಾಯಿಂಟ್ಸ್ ಆರ್ ದ ಲೈನ್ ಸೆಗ್ಮೆಂಟ್ ಅಂದರೆ ಯಾವ ಎರಡು ಬಿಂದುಗಳ ನಡುವಿನ ಮಧ್ಯ ಬಿಂದು ಬೇಕೋ, ಅಥವಾ ಒಂದು ರೇಖೆಯ ಮಧ್ಯ ಬಿಂದುನೋ ಅಥವಾ ವೃತ್ತದ ಮಧ್ಯ ಬಿಂದುನೋ ಅದನ್ನು ನೀವು ಗುರುತಿಸಬೇಕು. ಸೊ ನೋಡಿ, ಇವಾಗ ನಾನಿಲ್ಲಿ ಈ ಎರಡೂ ಬಿಂದುಗಳ ಮಧ್ಯ ಬಿಂದು ನನಗೆ ಬೇಕಾಗಿದೆ. ಸೊ ಇಲ್ಲಿ ಬಂತು. ಹಾಗಿದ್ರೆ ಇದು ಎದ್ರ ಮೇಲೆ ಡಿಪೆಂಡ್ ಆಗಿದೆ? ಈ ಎರಡು ಪಾಯಿಂಟ್ ಮೇಲೆ ಡಿಪೆಂಡ್ ಆಗಿದೆ. ಆದ್ದರಿಂದ ಇದರ ಕಲರ್ ಏನಾಗಿದೆ? ಇಲ್ಲಿ ಬ್ಲ್ಯಾಕ್ ಆಗಿದೆ, ನೀವು ಗಮನಿಸ್ಬೋದು. ನಾನಿವಾಗ ಇದರ ಒಂದು ಪೊಸಿಷನನ್ನು ಚೇಂಜ್ ಮಾಡ್ತೀನಿ ನೋಡಿ, ಅದರ ಪೊಸಿಷನ್ ಕೂಡ ಈಕ್ವಲ್ ಆಗ್ತಾ ಹೋಗುತ್ತೆ. ಯಾಕಂದರೆ ಇದೇನಾಗಿದೆ, ಈ ಎರಡು ಬಿಂದುಗಳ ಒಂದು ಡಿ ಮತ್ತು ಎಲ್ನ ಮಧ್ಯ ಬಿಂದು ಪಿ ಆಗಿರೋದ್ರಿಂದ ಇದರ ಪೊಸಿಷನನ್ನು ನೀವು ಹೇಗೆ ಚೇಂಜ್ ಮಾಡ್ತೀರೋ ಹಾಗೆ ಅದು ಕೂಡ ಏನಾಗ್ತಾ ಇದೆ, ಅಲ್ಲಿ ಚೇಂಜ್ ಆಗ್ತಾ ಇದೆ ನೋಡಿ. ಈ ಥರ ಇದು ಎರಡು ಬಿಂದುಗಳ ನಡುವಿನ ಮಧ್ಯ ಬಿಂದು. ಹಾಗೆಯೇ ಮತ್ತೆ ನಾನು ಇದನ್ನು ಚೂಸ್ ಮಾಡ್ತಾ ಇದ್ದೀನಿ. ಒಂದು ರೇಖೆಯ ಮಧ್ಯ ಬಿಂದು ಬೇಕು ಅಂದರೆ ನಾನು ಜಸ್ಟ್ ಈ ರೇಖೆಯ ಮೇಲೆ ಕ್ಲಿಕ್ ಮಾಡ್ತೀನಿ, ನೀವು ಇದನ್ನು ಪಡಿಬಹುದು, ಮಧ್ಯ ಬಿಂದುವನ್ನು ಪಡಿಬಹುದು. ಅಥವಾ ಏನು ಮಾಡ್ಬೋದು, ನೀವು ಇದು ಎರಡು ಬಿಂದುಗಳ ಮೇಲಾದರೂ ಕ್ಲಿಕ್ ಮಾಡ್ಬೋದು, ಅಥವಾ ಈ ಥರ ಜಸ್ಟ್ ಒಂದು ರೇಖೆಯ ಮೇಲಾದರೂ ಕ್ಲಿಕ್ ಮಾಡಿದ್ರೆ ಸಾಕು, ಆಯಾ ರೇಖೆಗಳ ಮಧ್ಯ ಬಿಂದುಗಳನ್ನು ನೀವು ಕಾಣಬಹುದಾಗಿದೆ. ಇವಾಗ ನಾನು ಫ್ರೀ ಟು ಮೂವ್ ಟೂಲನ್ನು ಚೂಸ್ ಮಾಡಿ ನೋಡಿ ಇದರ ಶೇಪನ್ನು ಚೇಂಜ್ ಮಾಡ್ತಾ ಇದ್ದೀನಿ. ನಾನು ಟ್ರೇಸ್ ಆನ್ ಕೊಟ್ಟಿರೋದ್ರಿಂದ ಈ ಥರ ಬರ್ತಾ ಇದೆ. ಟ್ರೇಸ್ ಆಫ್ ಮಾಡ್ತಾ ಇದ್ದೀನಿ. ಬೇಡ ಆದರೆ ಟ್ರೇಸ್ ಆನ್ ಬೇಡವಾಗಿದ್ದರೆ ಅದ್ರ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡಿ ನೋಡಿ. ಇವಾಗ ರೈಟ್ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು ಇಲ್ಲಿ ಹೈಲೈಟ್ ಆಗಿಲ್ಲ ಇದು. ಸೊ ಇವಾಗ ನೋಡಿ ಟ್ರೇಸ್ ಆಗೋದಿಲ್ಲ. ಓಕೆ, ಸೊ ಟ್ರೇಸ್ ಆನ್ ಟ್ರೇಸ್ ಆಫ್ ಮಾಡಬೇಕಾಗತ್ತೆ. ನೀವು ಬೇಡವಾದಲ್ಲಿ ಟ್ರೇಸ್ ಆಫನ್ನು ಮಾಡಬಹುದು. ಸೊ ಹೇಗೆ ನೀವು ಅದರ ಒಂದು ರೇಖೆಯ ಉದ್ದವನ್ನು ಹೆಚ್ಚಿಸ್ತಾ ಹೋಗ್ತಿರೋ ಅಥವಾ ಕಡಿಮೆ ಮಾಡ್ತಾ ಹೋಗ್ತಿರೋ ಆ ಮಧ್ಯ ಬಿಂದುವಿನ ಸ್ಥಾನ ಕೂಡ
ಚೇಂಜ್ ಆಗ್ತಾ ಹೋಗುತ್ತೆ. ಇದನ್ನ ನೀವು ಯಾವುದೇ ಕಾರಣಕ್ಕೂ ಮೂವ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇದು ಡಿಪೆಂಡೆಂಟ್ ಆಬ್ಜೆಕ್ಟು, ಈ ಪಾಯಿಂಟ್ಸ್ಗಳೆರಡು ಇಂಡಿಪೆಂಡೆಂಟ್ ಆಬ್ಜೆಕ್ಟ್ಸ್. ಸೊ ಈ ರೀತಿ ನೀವು ಮಕ್ಕಳಿಗೆ ಏನು ಮಾಡ್ಬೋದು, ಒಂದು ಮಧ್ಯ ಬಿಂದುವಿನ ಪರಿಕಲ್ಪನೆಯನ್ನ ಅಚ್ಚುಕಟ್ಟಾಗಿ ಈ ಜಿಯೋಜಿಬ್ರಾದ ಮೂಲಕ ತೋರಿಸಬಹುದು. ಸೊ ಇಲ್ಲಿರುವಂತಹ ನಾವು ಬಳಕೆ ಮಾಡುವಂತಹ ಟೂಲ್ಸ್ಗಳ ಬಗ್ಗೆ ನಿಮಗೆ ನಾನು ಪರಿಚಯ ಮಾಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ನಿಮಗೇನಾದರೂ ಇದ್ದಲ್ಲಿ ಕೇಳಬಹುದು. ಧನ್ಯವಾದಗಳು.